ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಗೋಪಾಲಣ್ಣ ಬಜ್ಜಿ ಸ್ಟಾಲ್. ಗೆಳೆಯರೆ, ಇದು ಪ್ಯಾಲೇಸ್ ಗುಟ್ಟಳ್ಳಿ, ಸೆಕೆಂಡ್ ಮೇನ್ ರೋಡ್, ವಯಾಲಿ ಕಾವಲ್, ಮಲ್ಲೇಶ್ವರಂ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಉದ್ದಿನ ವಡ ಮತ್ತು ಪಕೋಡ ತುಂಬನೇ ಸಖತ್ತಾಗಿರುತ್ತೆ. ತುಂಬನೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಒಮ್ಮೆ ಬನ್ನಿ, ಇಲ್ಲಿ ಟೇಸ್ಟ್ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಸರ್. ಏನ್ ತಗೊಂಡ್ರಿ ಸರ್ ಇವಾಗ? ನಾನು ಉದ್ದಿನ ವಡೆ, ಮಸಾಲೆ ವಡೆ, ಆಲೂ ಬೋಂಡ, ಬಾಳೆಕಾಯಿ ಬಜ್ಜಿ ಇದೆಲ್ಲ ತಗೊಂಡಿದೀನಿ ಸರ್. ತುಂಬಾ ಚೆನ್ನಾಗಿರತ್ತೆ ಇಲ್ಲಿ ಟೇಸ್ಟ್. ಆಯಿಲು ಅದು ಇದು ಎಲ್ಲ ಚೆನ್ನಾಗಿರತ್ತೆ. ಏನ್ ಥ್ರೋಟ್ ಅದು ಇದು ಏನು ಇದಾಗಲ್ಲ. ನಾನು 25 ವರ್ಷದಿಂದ ಈಗ ತಗೋತಾ ಇದೀನಿ ಸರ್. ಏನೇನ್ ಟೇಸ್ಟ್ ಮಾಡಿದೀರಾ ಸರ್ ಇಲ್ಲಿ? ಸರ್ ಎಲ್ಲಾ ಐಟಮ್ ಟೇಸ್ಟ್ ಮಾಡಿದೀನಿ ಸರ್ ನಾನು. ಖಾರ ಬುಂದಿಯಿಂದ, ಅವಲಕ್ಕಿಯಿಂದ, ಆಮೇಲೆ ಬಂದ್ಬಿಟ್ಟು ನಿಮ್ಗೆ ಇದು ಸಿಗತ್ತೆ ಸರ್, ಪಕೋಡ ಸಿಗತ್ತೆ, ಫ್ರೆಶ್ ಆಗಿರತ್ತೆ, ಅದು ಚೆನ್ನಾಗಿರತ್ತೆ. ಚಟ್ನಿ ಕೊಡ್ತಾರೆ ಇವ್ರ ಜೊತೆಗೆ. ಚಟ್ನಿ ಜೊತೆ ತುಂಬಾ ಸೂಪರ್ ಆಗಿರತ್ತೆ ಸರ್. ಯಾವ್ದೇ ಐಟಮ್ ತಗೊಂಡ್ರು ಚಟ್ನಿ ಫ್ರೀ ಕೊಡ್ತಾರೆ ನಿಮ್ಗೆ. ಕೆಲವು ಕಡೆ ಚಟ್ನಿ ಏನು ಕೊಡಲ್ಲ, ಬರೀ ಐಟಮ್ ಏನ್ ಬೇಕೋ ಅಷ್ಟು ಮಾತ್ರ ಕೊಡ್ತಾರೆ. ಚಟ್ನಿ ಇರತ್ತೆ. ಐಟಮ್ ಎಲ್ಲ ತುಂಬಾ ಸೂಪರ್ ಆಗಿರತ್ತೆ ಸರ್. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ನಮ್ಗೆ ಉದ್ದಿನ ವಡೆ ಮಾತ್ರ ತುಂಬಾ ಫೇವರ್ ಸರ್. ಇಲ್ಲಿ ಕಂಪಲ್ಸರಿ ಉದ್ದಿನ ವಡೆಗೆ ವೆಯ್ಟ್ ಮಾಡಿ 10-15 ನಿಮಿಷನೂ ವೆಯ್ಟ್ ಮಾಡಿ ತಗೊಂಡ್ ಹೋಗ್ತೀವಿ ಸರ್. ಏನ್ ಅಷ್ಟು ಸ್ಪೆಷಲ್ ಆಗಿರುತ್ತೆ ಸರ್? ಸ್ಮೂತ್ ಆಗಿರತ್ತೆ. ರೇಟ್ ವೈಸ್ ತುಂಬಾ ರೀಸನಬಲ್ ಆಗಿರತ್ತೆ. 5 ರೂಪಾಯಿ. ಅದ್ರಲ್ಲಿ ಜಾಸ್ತಿ ನಿಮ್ಗೆ ಈ ಬೇರೆ ಕಡೆ ಎಲ್ಲ ಬಂದು ಅಕ್ಕಿ ಹಿಟ್ಟು ಇದೆಲ್ಲ ಮಿಕ್ಸ್ ಮಾಡ್ತಾರೆ. ಇಲ್ಲಿ ನಿಮ್ಗೆ ಉದ್ದಿನ ವಡೆ ಟೇಸ್ಟ್ ಉದ್ದಿನ ವಡೆ ತರಾನೇ ಸಿಗತ್ತೆ ನಿಮ್ಗೆ. ಅಷ್ಟು ಕ್ರಂಚಿ ಆಗಿ ಇರತ್ತೆ. ಚೆನ್ನಾಗಿರತ್ತೆ ಸರ್, ತುಂಬಾ ಚೆನ್ನಾಗಿರತ್ತೆ. ಆಲ್ಮೋಸ್ಟ್ ಇಲ್ಲಿ ಬರೋರೆಲ್ಲ ನನಗ್ ಗೊತ್ತಿರೋ ತರ 20-25 ವರ್ಷದ ಹಳೆ ಕಸ್ಟಮರ್ಗಳೇ ಸರ್. ಹೊಸ ಕಸ್ಟಮರ್ ಯಾರು ಅಷ್ಟು ಇದಾಕ್ ಬರಲ್ಲ ಸರ್. ಬಂದಿರೋರೆ ಇಲ್ಲಿ ರಿಟರ್ನ್ ಬರ್ತಾನೆ ಇರ್ತಾರೆ. ಹೌದು ಸರ್. ಯಾರು ಬಂದು 10 ರೂಪಾಯಿಗೆ 20 ರೂಪಾಯಿಗೆ ತಗೊಂಡವ್ರು ತುಂಬಾ ಕಮ್ಮಿನೇ. ಮಿನಿಮಮ್ ಎಲ್ಲ 50 ರೂಪಾಯಿ ಮೇಲೆನೆ ತಗೊಂಡ್ ಹೋಗ್ತಾರೆ ಬಂದ್ರೆ. ಆತರ ತುಂಬಾ ಚೆನ್ನಾಗಿರತ್ತೆ ಐಟಮ್. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಸರ್ ನಾನು 25 ಇಯರ್ಸ್ ಇಂದ ಬರ್ತಾ ಇದ್ದೀನಿ ಸರ್ ಇಲ್ಲಿಗೆ. 25 ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಸರ್ ನಿಯರ್ ಬೈ ನೋಡಿ, ಗುಟ್ಟಳ್ಳಿ ಅಥವಾ ವಯಲಿ ಕಾವಲು, ಕೋದಂಡರಾಂಪುರ ಅಥವಾ ಈ ಕಡೆ ಈ ಪೈಪ್ ಲೈನ್ ಅಂತಿದೆ, ಇಂಥ ಏರಿಯಾ ಕಡೆ ಅವ್ರಿಗೆ ಇಲ್ಲಿ ಈಸಿ ಆಗಿರತ್ತೆ ಸರ್ ಬಂದು ತಗೊಳಕ್ಕೆ. ಚೆನ್ನಾಗಿರತ್ತೆ. ಈ ಸುತ್ತಮುತ್ತ ಇರೋರ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಬೇರೆ ಕಡೆಯಿಂದ ಬಂದು ಟ್ರೈ ಮಾಡೋರು ಟ್ರೈ ಮಾಡ್ಬೋದು ಸರ್. ಇದು ಬಂದು ನಿಮ್ಗೆ ಸೆಕೆಂಡ್ ಮೈನ್ ರೋಡ್ ಅಂತ ಹೇಳ್ತಾರೆ. ಗುಟ್ಟಳ್ಳಿ ಸೆಕೆಂಡ್ ಮೈನ್ ರೋಡ್ ಅಂತ ಈ ಅಂಗಡಿ ಇಲ್ಲಿ ಇರತ್ತೆ ಸರ್. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಇಲ್ಲಿನ ಬಜ್ಜಿ ಬೋಂಡಗಳು ತುಂಬ ಸಖತ್ ಟೇಸ್ಟಿಯಾಗಿರೋದ್ರಿಂದ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ತಗೊಳ್ತಾ ಇದ್ದಾರೆ. ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ, ಹಾಗೆ ಪಾರ್ಸಲ್ ಕೂಡ ತಗೊಂಡೋಗ್ತಾರೆ. ಈಗ ಉದ್ದಿನ ವಡೆ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿನ ಸ್ಪೆಷಲ್ ಇದು. ಬನ್ನಿ ನೋಡೋಣ. ನಾವು ಇಲ್ಲಿ ಸ್ನೇಹಿತರೆ ಉದ್ದಿನ ವಡೆ, ಪಕೋಡ, ಹಾಗೆ ಮೆಣಸಿನಕಾಯಿ ಬಜ್ಜಿ, ಮಿಕ್ಸ್ಚರು ಇದೆಲ್ಲ ಟೇಸ್ಟ್ ಮಾಡಿದ್ವಿ. ತುಂಬನೇ ಸಖತ್ತಾಗಿತ್ತು. ಸಖತ್ ಟೇಸ್ಟ್ ಅಂತಲೇ ಹೇಳ್ಬೋದು. ನೀವು ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ, ಕಾಮೆಂಟ್ ಮಾಡಿ. ಪ್ಯಾಲೇಸ್ ಗುಟ್ಟಳ್ಳಿ, ವಿನಾಯಕ ಸರ್ಕಲ್ ಹತ್ರ ಶ್ರೀ ವೆಂಕಟೇಶ್ವರ ಸ್ವೀಟ್ಸ್ ಅಂತ ಇದೆ, ಅದರ ಹತ್ರ. ಹಾಗೆ ಶ್ರೀ ಮಂದಾರ ಟಿಫನ್ ಸೆಂಟರ್ ಪಕ್ಕದಲ್ಲೇ ಇದೆ. ಬನ್ನಿ, ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ನೋಡಿ, ಈಗ ಮೆಣಸಿನಕಾಯಿ ಬಜ್ಜಿ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ. ಹಾಗೆ ಸ್ನೇಹಿತರೆ, ಇವರು ಸುಮಾರು ಒಂದು 25 ವರ್ಷಗಳಿಂದ ಇದು ಬಜ್ಜಿ ಬೋಂಡ ಅಂಗಡಿಯನ್ನು ನಡೆಸ್ಕೊಂಡ್ ಬರ್ತಾ ಇದ್ದಾರೆ. ಒಂದು ದಿನಕ್ಕೆ 10 kg ಕಡಲೆ ಹಿಟ್ಟನ್ನು ಖಾಲಿ ಮಾಡ್ತಾರೆ. ಅಷ್ಟು ಬಿಸ್ನೆಸ್ ಆಗುತ್ತೆ ಇಲ್ಲಿ. ಈಗ ಬಾಳೆಕಾಯಿ ಬಜ್ಜಿ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಬನ್ನಿ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಅಣ್ಣ. ಸರ್, ತಮ್ಮ ಹೆಸರು? ರಂಗಸ್ವಾಮಿ. ಸರ್, ಏನ್ ತಗೊಂಡ್ರಿ ಇವಾಗ? ಬಜ್ಜಿ ಬೋಂಡ, ಮಿಕ್ಸರ್, ಪಕೋಡ,
ಎಲ್ಲ ಆಲ್ ರೌಂಡ್ ತಗೊಂಡಿದ್ದೀನಿ ಬಸ್. ಏನೇನ್ ಟೇಸ್ಟ್ ಮಾಡಿದ್ರೆ ಯಾವ್ದು ಟೇಸ್ಟ್ ಅಣ್ಣ ಎಲ್ಲ ಚೆನ್ನಾಗೈತೆ ಅಣ್ಣ, ಐಟಮ್ಸ್ ಎಲ್ಲ ಚೆನ್ನಾಗಿದೆ. ಓಕೆ, ಯಾವ್ದು ತುಂಬಾ ಇಷ್ಟ ಆಯ್ತು ನಿಮ್ಗೆ ಇದ್ರಲ್ಲಿ? ಎಲ್ಲ ಇಷ್ಟನೇ. ಎಲ್ಲ ಇಷ್ಟನೇ? ಎಲ್ಲ ಇಷ್ಟನೇ. ನೋಡಿ ಫ್ರೆಂಡ್ಸ್, ಬಾಳೆಕಾಯಿ ಬಜ್ಜಿ ಫ್ರೈ ಮಾಡ್ತಾ ಇದ್ದಾರೆ ನೋಡಿ, ನೋಡೋದಕ್ಕೆ ಎಷ್ಟು ಸಖತ್ತ ಕಾಣ್ತಾ ಇದೆಯಲ್ಲ. ಹಾಗೆ ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗಿರುತ್ತೆ ಟೇಸ್ಟು, ಕ್ವಾಲಿಟಿ ಇದರಲ್ಲೆಲ್ಲ ಕಾಂಪ್ರಮೈಸೇ ಆಗಂಗಿಲ್ಲ, ಅಷ್ಟು ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಪಾರ್ಸಲ್ ಎಲ್ಲ ತೊಗೊಂಡೋಗ್ತಾ ಇರ್ತಾರೆ. ಈಗ ಆಲೂ ಬೋಂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಬನ್ನಿ ನೋಡೋಣ. ನೋಡಿ ಏನು ಸಖತ್ ಕಾಣ್ತಾ ಇದೆ ಆಲೂ ಬೋಂಡ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ನಮ್ಮ ಹೆಸರು ಸರವಣ ಅಂತ ಸರ್, ಏನ್ ತಗೊಂಡ್ರಿ ಸರ್ ಇವಾಗ? ಸರ್ ಬಜ್ಜಿ ಉದ್ದಿನೋಡೆ ನಮ್ ಫೇವ್ರೇಟ್ ಅಂಗಡಿ ಇದು. ನಾನು ಯಾವತ್ತು ಮನೆಗೆ ಹೋದಾಗ ಇದು ತಗೊಂಡು ತಿನ್ನೋದು ನನ್ನ ಅಭ್ಯಾಸ. ಇಲ್ಲಿ ಉದ್ದಿನೋಡೆ ಫೇಮಸ್ ಇದೆ ಸರ್, ಅಥವಾ ಬಜ್ಜಿ ಬೋಂಡ ಎಲ್ಲಾನು ಚೆನ್ನಾಗಿದೆ. ನಾನು ಸುಮಾರು ನನ್ಗೆ ಗೊತ್ತಿದೆ ಒಂದು 15-20 ವರ್ಷದಿಂದ ನಾನು ಇಲ್ಲಿ ತಗೋತೇವೆ. ಸೊ ಬ್ಯೂಟಿಫುಲ್ ಲೊಕೇಶನ್ ಇದು. ಏನೇನ್ ಟೇಸ್ಟ್ ಮಾಡಿದೀರಾ ಸರ್? ಏನೇನ್ ಟೇಸ್ಟ್ ಮಾಡಿದೀರಾ ಸರ್? ಇಲ್ಲಿ ಎಲ್ಲ ಟೇಸ್ಟ್ ಮಾಡಿದೀನಿ. ಓಕೆ, ಎಲ್ಲಾನು ಚೆನ್ನಾಗಿದೆ. ಅದಕ್ಕೆ ನಾನು ಎಲ್ಲಿದ್ರು ಇಲ್ಲಿ ಬಂದು ತಗೊಂಡು ಮನೆಗೆ ಹೋಗೋದು. ನನಗೇನೋ ಸಾಕಾಗಿಲ್ಲ ಅಂದ್ರೆ ಮತ್ತೆ ಬರ್ತೀನಿ ಇಲ್ಲಿಗೆ. ಆತರ ಒಂದು ಚೆನ್ನಾಗಿದೆ ಇದು. ಇದು ಬಹಳ ಒಳ್ಳೆ ಅಂಗಡಿ ಇದೆ ಸರ್. ಇದು ಚೆನ್ನಾಗಿದೆ ಸರ್, ಎಲ್ಲಾನು ಚೆನ್ನಾಗಿದೆ. ಹೇಳಿ ಸೋಷಿಯಲ್ ಮೀಡಿಯಾ ಗೊತ್ತಾಗ್ಬೇಕು, ಯಾಕಂದ್ರೆ ಎಲ್ಲ ಊಟದಲ್ಲೇ ಸರ್ ಇಂಪಾರ್ಟೆಂಟ್. ನಾವು ತೋರಿಸ್ಬೇಕು, ದುಡಿಯೋದು ದಿನ ಬೆಳಗ್ಗೆ ದುಡಿತೀವಿ ಅದೆಲ್ಲ ಇಂಪಾರ್ಟೆಂಟ್. ಬಟ್ ನಾವು ತಿನ್ನೋ ವಸ್ತುನ ಚೆಕ್ ಮಾಡಿ ತಿನ್ಬೇಕು, ಅದು ನಮ್ ಕರ್ತವ್ಯ. ಓಕೆ ಸರ್. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ಉದ್ದಿನೋಡೆ ಸರ್. ಉದ್ದಿನೋಡೆ ನಿಮ್ ಫೇವರೈಟ್? ಯಾಕಂದ್ರೆ ಅದು ಮೈಗೆ ಒಳ್ಳೇದು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಈ ಹೋಟ್ಲಿಗೆ ಭೇಟಿ ಕೊಡ್ರಿ, ಇಲ್ಲಿ ಉದ್ದಿನೋಡೆ ಬೋಂಡ ಬಜ್ಜಿ ಎಲ್ಲ ಟೇಸ್ಟ್ ಮಾಡಿ ನಿಮ್ ಮಕ್ಕಳಿಗೆ ಕೊಡ್ರಿ, ಮನೆಯವ್ರಿಗೆ ಕೊಡ್ರಿ, ಅಕ್ಕಪಕ್ಕ ಕೊಡ್ರಿ. ಹೇಳಿ ಈ ತರ ಬನ್ನಿ, ಈ ತರ ಅಂಗಡಿ ಇದೆ, ಬಹಳ ಚೆನ್ನಾಗಿ ಮಾಡ್ತಾರ ಅಂತ ಹೇಳಿ. ಯಾಕಂದ್ರೆ ನೀಟ್ನೆಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಹಂಗಾಗಿ ಇದು ಸೂಪರ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈಗ ಗೋಪಾಲಣ್ಣ ಬಜ್ಜಿ ಸ್ಟಾಲ್ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ರವೀಂದ್ರ ಅಂತ. ನಿಮ್ಮ ಅಂಗಡಿ ಹೆಸರು ಏನು ಸರ್? ಸರ್ ಗೋಪಾಲಣ್ಣ ಬಜ್ಜಿ ಸ್ಟಾಲ್. ಎಷ್ಟು ವರ್ಷ ಮಾಡ್ತೀರಾ ಸರ್? 25 ವರ್ಷ ಆಯ್ತು ಇದು. ಏನ್ ಸ್ಪೆಷಲ್ ಸರ್ ನಿಮ್ಮ ಅಂಗಡಿ? ಸರ್ ಬಜ್ಜಿ ಚೌಚೌ ಇದೆ, ನಮ್ದು ಪಕೋಡ ಜಾಸ್ತಿ ಹೋಗೋದು ಪಕೋಡ. ಓಕೆ. ಆಮೇಲೆ ಖಾರ ಐಟಮ್ ಎಲ್ಲ ಇರುತ್ತೆ ನಮ್ಮ ಹತ್ರ, ನಾವೇ ರೆಡಿ ಮಾಡೋದು ಇಲ್ಲಿ ಪ್ರತಿಯೊಂದು ಐಟಮ್ ಎಲ್ಲ. ಏನೇನು ಸಿಗುತ್ತೆ ಸರ್ ನಿಮ್ಮ ಅಂಗಡಿಲಿ? ಸರ್ ಚೌಚೌ, ಖಾರ ಚೌಚೌ ಇದೆ, ಖಾರ ಬೂಂದಿ, ಬೆಣ್ಣೆ ಹುರ್ಕು, ಆಮೇಲೆ ಅವಲಕ್ಕಿ ಎಲ್ಲ ಡೈಲಿ ನಾವು ಮಾಡೋದಿಲ್ಲಿ. ಓಕೆ. ಯಾವ್ದು ತುಂಬಾ ಸ್ಪೆಷಲ್ ಅಂದ್ರೆ ನಿಮ್ಮ ಅಂಗಡಿಲಿ? ಸರ್ ಪಕೋಡ. ಸರ್ ಪಕೋಡ ಆಲ್ಮೋಸ್ಟ್ ಚೆನ್ನಾಗಿ ಹೋಗುತ್ತೆ ಸರ್. ಮೊದಲಿಂದ ಹಂಗ ಒಂದು 25 ವರ್ಷ ನಮ್ಮ ಮಾವ ರೂಢಿ ಮಾಡ್ಕೊಂಡ್ ಬಂದವ್ರೆ. ಅದೇ ಅಂಗಡಿ ಅದೇ ಕಂಟಿನ್ಯೂ ಆಗ್ತೈತಿ ಇವಾಗ. ಇವಾಗ ನಾವು ನಡ್ಸ್ಕೊಂಡು ಹೋಗ್ತೀವಿ. ಸ್ವೀಟ್ ಇದೆ ಸರ್ ನಮ್ಮ ಹತ್ರ. ಮೈಸೂರು ಪಾಕ್, ಸ್ಪೆಷಲ್ ಮೈಸೂರು ಪಾಕ್ ಇರುತ್ತೆ. ಆಮೇಲೆ ಬಾದುಷಾ ಇದೆ, ಲಾಡು ಇದೆ. ಫೇಮಸ್ ಉದ್ದಿನೋಡೆ ನಮ್ಮ ಹತ್ರ. ಬಜ್ಜಿ ಬೋಂಡ ಸಂಜೆ ಬಜ್ಜಿ ಬೋಂಡ 5 ಗಂಟೆ ಸ್ಟಾರ್ಟ್ ಆಗುತ್ತೆ, 9-10 ಗಂಟೆ ತನಕ ಇರುತ್ತೆ. ಮಧ್ಯಾಹ್ನ ಬಜ್ಜಿ ಬೋಂಡ ಹೋಗ್ತೀವಿ 1 ಗಂಟೆ ಟೈಮಲ್ಲಿ, ಊಟ ಟೈಮಲ್ಲಿ. ಆಮೇಲೆ ಸಂಜೆ ಬೆಳಿಗ್ಗೆ ಚೌಚೌ ರೆಡಿ ಮಾಡೋದು, ಅವೆಲ್ಲ ಅವತ್ತು ಮಾಡೋದು. ಸ್ವೀಟು ಚೌಚೌ ರೆಡಿ ಮಾಡೋದು. ಓಕೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಸರ್ ಚೆನ್ನಾಗಿದೆ ಸರ್, ಆಯ್ತು ಸರ್. ಓಲ್ಡ್ ಅಂಗಡಿ, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಹಂಗೆ ಅದು ನಡ್ಕೊಂಡು ಹೋಗ್ತೈತೆ. ಗೋಪಾಲಣ್ಣ ಬಜ್ಜಿ ಅಂದ್ರೆ ಒಂಥರ ಫೇಮಸ್. ಓಕೆ. ಒಂದು 25 ವರ್ಷ ಆಯ್ತು ಅಂಗಡಿ ಮಾಡಿ, ಹೋಗ್ತಾ ಇದ್ದೆ. ಪ್ರೀತಿಯಿಂದ ಬಂದರೆ ಪ್ರೀತಿಯಿಂದ ನಾವು ಸರ್ವಿಸ್ ಮಾಡಿದ್ರು ಸರಿ. ಓಕೆ. ಕಸ್ಟಮರ್ ಬರ್ತಾ ಇದಾರೆ, ಚೆನ್ನಾಗಿ ಖುಷಿ ಆಗುತ್ತೆ ನನ್ನ ಟೈಮ್. ಇಷ್ಟೊಂದು ರುಚಿಯಾಗಿ ಬರೋದಕ್ಕೆ ಏನ್ ಕಾರಣ ಸರ್? ಸರ್ ಇಲ್ಲ ಸರ್, ಅದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲದು ಕ್ವಾಲಿಟಿ ಆಗ್ಬೇಕು. ನಾವು ಕ್ವಾಲಿಟಿ ಆಗಿದ್ರೆ ಚೆನ್ನಾಗಿರೋದು. ನಾವು ಸಿಂಪಲ್ ಏನೋ ಮಾಡಿ ಕೊಡೋದ್ರಿಂದ ತಪ್ಪಾಗುತ್ತೆ. ಒಳ್ಳೇದ್ ಕೊಟ್ರೆ ಒಳ್ಳೆ ರೆಸ್ಪಾನ್ಸ್ ಸಿಗೋದು. ಒಳ್ಳೇದ್ ಕೊಟ್ಟಿಲ್ಲ ಅಂದ್ರೆ ಯಾರು ರೆಸ್ಪಾನ್ಸ್ ಮಾಡಲ್ಲ. ನಾವು ಒಳ್ಳೇದ್ ಕೊಡ್ತೀವಿ, ಅದು ರೆಸ್ಪಾನ್ಸ್ ಅದನ್ನ ನೋಡ್ಕೊಂಡು ಬರ್ತಾರೆ ಜನಗಳು. ಚೆನ್ನಾಗಿ ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ಎಂಡ್. ಬೈ ಬಾಯ್.